ಆಶೀರ್ವಾದ ನೀಡುವರು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಅವನ ಹೆಸರು. ಯೇಸು ಕ್ರಿಸ್ತನ ಜನನದ ಕುರಿತಾದ ಚಿತ್ರಣವನ್ನು ಕಿರುನಾಟಕದ ಮೂಲಕ ನಮ್ಮ ಸಭೆಯ ಸಂಡೇ ಸ್ಕೂಲ್ನ ವಿದ್ಯಾರ್ಥಿಗಳು ತಮ್ಮ ಮುಂದೆ ಪ್ರದರ್ಶಿಸಲಿದ್ದಾರೆ. ಅವರನ್ನು ಹರಸಿ ಆಶೀರ್ವದಿಸಿ. ಆರನೆಯ ತಿಂಗಳಿನಲ್ಲಿ ದೇವರು ಗಬ್ರಿಯಲೆಂಬ ತನ್ನ ದೂತನನ್ನು ಗಲಿಲಾಯ ಸೀಮೆಯ ನಜರೇತ್ ಎಂಬ ಊರಿಗೆ ಒಬ್ಬ ಕನ್ಯೆಯ ಬಳಿಗೆ ಕಳುಹಿಸಿದನು. ಆ ಕನ್ಯೆಯ ಹೆಸರು ಮರಿಯಳು. ಆಕೆಯು ದಾವೀದನ ಮನೆತನದ ಯೋಸೇಫನೆಂಬ ಪುರುಷನಿಗೆ ನಿಶ್ಚಿತಾರ್ಥವಾಗಿದ್ದಳು. ಆಗ ಕರ್ತನ ದೂತನು ಆಕೆಯ ಬಳಿಗೆ ಬಂದು, ಆತನ ತಾಯಿಯಾದ ಮರಿಯಳನ್ನು ಯೋಸೇಫನಿಗೆ ನಿಶ್ಚಯ ಮಾಡಿರಲಾಗಿ ಅವರು ಕೂಡುವುದಕ್ಕಿಂತ ಮುಂಚೆ ಆಕೆಯು ಪವಿತ್ರಾತ್ಮರಿಂದ ಗರ್ಭಿಣಿಯಾಗಿದ್ದುದು ತಿಳಿದು ಬಂತು. ಆದರೆ ಆಕೆಯ ಗಂಡನಾದ ಯೋಸೇಫನು ಸಜ್ಜನನಾಗಿದ್ದು ಆಕೆಯನ್ನ ಬಯಲಿಗೆ ತರುವುದಕ್ಕೆ ಮನಸ್ಸಿಲ್ಲದೆ ಯಾರಿಗೂ ತಿಳಿಯದಂತೆ ಆಕೆಯನ್ನು ಬಿಟ್ಟು ಬಿಡಬೇಕೆಂದಿದ್ದನು. ಕೂಡಲೇ ಕರ್ತನ ದೂತನು ಆ ಕಾಲದಲ್ಲಿ ಕಾನೇಶುಮಾರಿ ಬರೆಸಿಕೊಳ್ಳಬೇಕೆಂಬ ಆಜ್ಞೆಯು ಚಕ್ರವರ್ತಿಯಾದ ಔಗುಸ್ತನಿಂದ ಬಂದಿದೆ. ಆಗ ಎಲ್ಲರೂ ಕಾನೇಶುಮಾರಿ ಬರೆಸಿಕೊಳ್ಳುವುದಕ್ಕಾಗಿ ತಮ್ಮ ತಮ್ಮ ಊರುಗಳಿಗೆ ಹೊರಟರು. ಆಗ ಯೋಸೇಫನು ಬೆತ್ಲೆಹೇಮ್ ಎಂಬ ದಾವೀದನೂರಿಗೆ ಹೋದನು. ಆಗ ಮರಿಯಳು ಪೂರ್ಣ ಗರ್ಭಿಣಿಯಾಗಿದ್ದರು. ಅವರು ಅಲ್ಲಿದ್ದಾಗ ಆಕೆಗೆ ದಿನ ತುಂಬಿತ್ತು. ಅವರಿಗೆ ಛತ್ರದಲ್ಲಿ ಸ್ಥಳವಿಲ್ಲದ ಕಾರಣ ಗೋದಲಿಯತ್ತ ಸಾಗಿದರು. ಆ ಸೀಮೆಯಲ್ಲಿ ಕುರುಬರು ಹೊಲದಲ್ಲಿದ್ದುಕೊಂಡು ರಾತ್ರಿಯಲ್ಲಿ ತಮ್ಮ ಕುರಿ ಹಿಂಡನ್ನು ಕಾಯುತ್ತಿರಲಾಗಿ ಇವತ್ತು ತುಂಬಾ ಚಳಿ ಇದೆ ಅಲ್ಲ? ಹೌದು ಹೌದು, ಇದು ತುಂಬಾ ಚಳಿ ಇದೆ. ಕರ್ತನ ದೂತನೊಬ್ಬನು ಅವರ ಬಳಿಗೆ ಬಂದು, ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಅದೇನೆಂದರೆ, ಈ ಹೊತ್ತು ನಿಮಗೋಸ್ಕರ ದಾವೀದನೂರಿನಲ್ಲಿ ರಕ್ಷಕನು ಹುಟ್ಟಿದ್ದಾನೆ. ಆತನು ಕರ್ತನಾಗಿರುತ್ತಾನೆ. ನೀವು ಆತನನ್ನು ಕಾಣುವುದಕ್ಕೆ ಮೂರ್ತಿಯೆಂದರೆ ಬಟ್ಟೆಯಿಂದ ಸುತ್ತಿರುವ ಒಂದು ಕೂಸು ಗೋದಲೆಯಲ್ಲಿ ಮನೆ
ಅರಸನಾದ ಹೆರೋದನು ಆ ದಿನಗಳಲ್ಲಿ ಯೂದಾಯ ಸೀಮೆಯ ಬೆತ್ಲೆಹೇಮ್ ಎಂಬ ಊರಲ್ಲಿ ಯೇಸು ಹುಟ್ಟಿದಾಗ ಓಡಣ ದೇಶದಿಂದ ಜೋಡಿಸಲು ಯೆರೂಸಲೇಮಿಗೆ ಬಂದರು. ಯಹೂದ್ಯರ ಅರಸನಾಗಿ ಹುಟ್ಟಿದವನು ಎಲ್ಲಿದ್ದಾನೆ? ಆತನನ್ನು ಸೂಚಿಸುವ ನಕ್ಷತ್ರವನ್ನು ನಾವು ಮೂಡಣ ದೇಶದಲ್ಲಿ ಕಂಡು ಆತನಿಗೆ ಅಡ್ಡ ಬೀಳುವುದಕ್ಕೆ ಬಂದೆವು. ಹೌದಾ? ಹಾಗಾದರೆ ಕ್ರಿಸ್ತನು ಹುಟ್ಟಬೇಕಾದದ್ದು ಎಲ್ಲಿ? ಬೆತ್ಲೆಹೇಮಿನಲ್ಲಿ. ಬೆತ್ಲೆಹೇಮ. ಹಾಗಾದರೆ ನೀವು ಹೋಗಿ ಆ ಕೂಸಿನ ಬಗ್ಗೆ ಚೆನ್ನಾಗಿ ವಿಚಾರಣೆ ಮಾಡಿರಿ. ಅದು ಸಿಕ್ಕಿದ ಮೇಲೆ ನನಗೆ ಬಂದು ತಿಳಿಸಿರಿ. ನಾನು ಬಂದು ಅದಕ್ಕೆ ಅಡ್ಡ ಬೀಳಬೇಕು. ಅಂದು ಮರಿಯಳು ಜಗತ್ ರಕ್ಷಕನು ಯಹೂದ್ಯರ ಅರಸನು ಈ ಲೋಕಕ್ಕೆ ಬೆಳಕನ್ನು ನೀಡಲು ಬೆಳಕಾಗಿ ಬಂದ ದೇವಪುತ್ರನನ್ನ ಹೆತ್ತು ಬಟ್ಟೆಯಲ್ಲಿ ಸುತ್ತಿ ಛತ್ರದಲ್ಲಿ ಅವರಿಗೆ ಸ್ಥಳವಿಲ್ಲದ ಕಾರಣ ಅವನನ್ನು ಗೋದಲೆಯಲ್ಲಿ ಮಲಗಿಸಿದಳು. ಆ ರಕ್ಷಕನನ್ನು ನೋಡಲು ಕುರುಬರು ಮತ್ತು ಪಂಡಿತರು ಅಲ್ಲಿಗೆ ಆಗಮಿಸಿದರು. ನಮಗೋಸ್ಕರ ಈ ಲೋಕಕ್ಕೆ ಮನುಷ್ಯ ಕುಮಾರನಾಗಿ ಯೇಸು ಜನಿಸಿದರು. ಹಾಗಾಗಿ ಕ್ರಿಸ್ಮಸ್ ಒಂದು ಆಚರಣೆಯಾಗಿರುತ್ತೆ. ಅದು ಕ್ರಿಸ್ತನ ಆರಾಧನೆಯಾಗಬೇಕು. ನಮ್ಮ ಜೀವಿತವನ್ನು ಬದಲಾಯಿಸಿ, ಅಂದರೆ ಕ್ರಿಸ್ತನ ಜೀವಿತದೊಂದಿಗೆ ಬೆರೆತು ಜೀವಿಸಿದಾಗ ಮಾತ್ರ ಅದು ನಿಜವಾದ ಕ್ರಿಸ್ಮಸ್. ಮುದ್ದಾದ ಕನ್ನಯ್ಯ ನನ್ನೆಸಯ್ಯ ನನಗಾಗಿ ಬಂದ ನೋಡಯ್ಯ. ಚಿಂತೆಯ ಬಟ್ಟೆ ಕೊಟ್ಟು ಗೋದಲೆಯಲ್ಲಿ ಮಳೆಯ ಮಕ್ಕಳುಗಳ ಪಟ್ಟಿಯಲ್ಲಿ ದೇವ ಕಂದ ಬಂದಿಯ ನಮ್ಮ. ಚಿಂತೆಯ ಬಟ್ಟೆ ಕೊಟ್ಟು ಗೋದಲೆಯಲ್ಲಿ ಮಳೆಯ ನಮ್ಮ ಮಕ್ಕಳುಗಳ ಪಟ್ಟಿಗೆಯಲ್ಲಿ ದೇವ ಕಂದ ಬಂದಿಯ ನಮ್ಮ.
ನೋಡಯ್ಯ ಬಂದ ನೋಡಯ್ಯ. ಎಲ್ಲರಿಗೂ ಕ್ರಿಸ್ತ ಜಯಂತಿಯ ಹಾರ್ದಿಕ ಶುಭಾಶಯ. ಬಹಳ ಸುಂದರವಾದ ರೀತಿಯಲ್ಲಿ ನಮ್ಮ ಮುಂದೆ ಮಾದರಿಗಳನ್ನು ತೋರಿಸಿ ಬಂದಾಗ ನಮ್ಮ